ಹುನಗುಂದ ತಾಲೂಕಿನ ಹಾವೇರಿಗೆಯಲ್ಲಿ ನಡೆದ ಎಸ್.ಆರ್. ಕಾಶಪ್ಪನವರ 24ನೇ ಪುಣ್ಯ ಸ್ಮರಣೆಯಲ್ಲಿ ರಾಜ್ಯದ ನಾನಾ ಸ್ವಾಮಿಗಳು, ದಿಗ್ಗಜರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಶಪ್ಪನವರ ವಿಶೇಷವಾಗಿ ಮಾಡಿದರು. ವಿಜಯಾನಂದರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯೋಗ್ಯವಾದ ಸ್ಥಾನಮಾನವನ್ನು ಸಿಗಬೇಕನ್ನುವಂತಹ ಹೃದಯದ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ. ಬಹುಶಃ ನಮ್ಮೆಲ್ಲ ಪೀಠಾಚಾರ್ಯರ ಅಪೇಕ್ಷೆ ಇದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗದಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು ಮರೆಯುವಂತಿಲ್ಲ. ಪಕ್ಷದ ಸಂಘಟನೆ ಕೂಡ ಹೆಚ್ಚು ವ್ಯಾಪಕವಾಗಿ ಈ ಭಾಗದಲ್ಲಿ ಉಂಟಾಗಲಿಕ್ಕೆ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಈ ಹಿಂದೆ ಈ ಭಾಗದಿಂದ ಬೆಂಗಳೂರಿನವರೆಗೆ ಮಾಡಿರುವಂಥ ಪಾದಯಾತ್ರೆಯೂ ಕೂಡ ಒಂದು ಮುಖ್ಯ ಭಾಗ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಮರೆಯುವುದಿಲ್ಲ. ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಬರುವ ದಿನಮಾನಗಳಲ್ಲಿ ಸಚಿವ ಸ್ಥಾನವನ್ನು ಸರ್ಕಾರ ಕಲ್ಪಿಸಿಕೊಡಬೇಕು ಅನ್ನುವಂತಹ ಮಾತನ್ನು ರಂಭಾಪುರಿ ಜಗದ್ಗುರುಗಳವರ ಜೊತೆಗೆ ನಾವು ಕೂಡ ಧ್ವನಿಗೂಡಿಸ್ತಾ ಆ ದಿನಗಳು ಆದಷ್ಟು ಬೇಗನೆ ಲಭಿಸಲಿ ಹಾಗೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಆಶಿಸ್ತಾ, ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ ಅನ್ನೋದನ್ನು